ನಾನು ಇವತ್ತಿಂದ 15,000 ಸ್ಟೆಪ್ ಚಾಲೆಂಜ್ನ ತೊಗೊಂಡಿದ್ದೀನಿ. ನೆಕ್ಸ್ಟ್ 30 ಡೇಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೀವು ಮಾಡಬೇಕು ಅಂತ ಇದ್ದರೆ ದಯವಿಟ್ಟು ನಾಳೆಯಿಂದ ನನ್ನ ಜೊತೆ ಜಾಯ್ನ್ ಆಗಿ ಅಟ್ಲೀಸ್ಟ್ 10,000 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿ. ಆ್ಯಂಡ್ ಪ್ರತಿದಿನ ನನ್ನ ಬ್ಲಾಗಲ್ಲಿ ಕಮೆಂಟ್ ಮಾಡಿ ನೀವು ಎಷ್ಟು ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ರಿ ಅಂತ. ಓಕೆನಾ? ಪ್ಲೀಸ್ ಇದೊಂದು ಮೋಟಿವೇಶನ್ ಅಂದ್ಕೊಳ್ಳಿ, ಇನ್ಸ್ಪಿರೇಷನ್ ಅಂದ್ಕೊಳ್ಳಿ. ಬಿಕಾಸ್ ಸಮ್ಮರ್ ವೆಕೇಷನ್ಸ್ ಬರ್ತಾ ಇದೆ. ಎಲ್ಲ ನನ್ನ ಫಾಲೋವರ್ಸ್ ಮಾಡ್ತಾ ಇರೋರು ಮೆಜಾರಿಟಿ ವುಮೆನ್ ವಿತ್ ಕಿಡ್ಸೇ ಇದ್ದೀರಾ. ಸೊ ಹಾಗಾಗಿ ಮಕ್ಳಿಗೆ ರಜಾ ಸಿಕ್ತು ಅಂದರೆ ನೀವು ಕೂಡ ಮಜಾ ಮಾಡ್ಬೋದು ಅನ್ಕೋಬೇಡಿ. ಇನ್ನು 2 ತಿಂಗಳು ನೀವು ಆರಾಮಾಗಿ ನಿಮ್ಮ ಮೇಲೆ ನೀವು ಫೋಕಸ್ ಮಾಡೋದು ಯೋಚನೆ ಮಾಡಿ. ಸೊ ಅದಕ್ಕೆ ನಾನು ನಿಮ್ಮ ಜೊತೆ ಇದ್ದೀನಿ. ನಾನು 15K ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ತೀನಿ. ನೀವು ಅಟ್ಲೀಸ್ಟ್ 10K ಏನಾದರೂ ಏಮ್ ಮಾಡಿ. ಓಕೆನಾ? ಆ್ಯಂಡ್ ನನ್ನ ಫ್ರೆಂಡ್ಸ್ಗೆ ಯಾರ್ಯಾರು ನನ್ನ ಜೊತೆ ಇದ್ದಾರೆ ಎಲ್ರಿಗೂ ನಾನು ವಾಕ್ ಮಾಡೋ ಕಾಯಿಲೆ ಹತ್ತಿಸ್ಬಿಟ್ಟಿದ್ದೀನಿ. ತಿಂಡಿ ತಿನ್ಕೊಂಡು ವಾಕ್ ಮಾಡಿದ್ವಿ. ಆಮೇಲೆ ಮನೆಗೆ ಬಂದು ತುಂಬ ಪ್ಯಾಕಿಂಗ್ ಇತ್ತು, ಪ್ಯಾಕ್ ಮಾಡಿ ಮಧ್ಯಾಹ್ನಕ್ಕೆ ಇವತ್ತು ಎಗ್ ಫ್ರೈಡ್ ರೈಸ್ ಮಾಡ್ಕೊಂಡಿದ್ದೆ. ಲಾಟ್ಸ್ ಆಫ್ ವೆಜಿಟೇಬಲ್ಸ್, ಲಾಟ್ಸ್ ಆಫ್ ಎಗ್ ಹಾಕಿ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ರಶ್ಮಿ ಅವ್ರದ್ದು 3rd ವೀಕ್ ಪ್ಲ್ಯಾನ್ ನಡೀತಾ ಇದೆ. ನಂದು ಡಯಟ್ ಪ್ಲ್ಯಾನ್ ಸಕ್ಕದಾಗಿ ವರ್ಕ್ ಆಗಿದೆ. ವೇಟ್ ಚೆಕ್ ಇದೆ, ಲಾಸ್ಟ್ವರೆಗೂ ನೋಡಿ ಗೊತ್ತಾಗುತ್ತೆ ಎಷ್ಟು ಕಮ್ಮಿ ಆಗಿದ್ದೀನಿ ಅಂತ. ತುಂಬ ಚೆನ್ನಾಗಿದೆ. ಅವ್ರದ್ದು ಇಷ್ಟು ದಿನದಿಂದ ರೈಸೇ ತಿಂತಾ ಇರಲಿಲ್ಲ ನಾನು ಚೆನ್ನಾಗೆ. ಬಟ್ ಅವ್ರದ್ದು ಪ್ಲ್ಯಾನ್ ಕೊಟ್ಟಾಗಿಂದ ವಾರದಲ್ಲಿ 2 ಇಲ್ಲ 3 ಸಲ ಅಂತೂ ರೈಸ್ ತಿಂದೇ ತಿಂತೀನಿ. ಅವ್ರು ಮೋರ್ ದೆನ್ 3 ಸಲ ತಿಂದೇ ತಿಂತೀನಿ. ಸೊ ರಾತ್ರಿ ಟೈಮ್ ಇರಲಿಲ್ಲ ಮಾಡೋಕ್ಕೆ, ಸೊ ಕ್ವಿಕ್ಕಾಗಿ ಓಟ್ಸ್ ಮಾಡ್ಕೊಂಡು ತಿಂದೆ. ಆಮೇಲೆ ತುಂಬ ಪ್ಯಾಕಿಂಗ್ ಇತ್ತು. ಸೊ ಮತ್ತೆ ಎಲ್ಲ ಪ್ಯಾಕಿಂಗ್ ಮಾಡಿ ಆ್ಯಂಡ್ ನನ್ನ ವೇಟ್ ಇವತ್ತಿಗೆ 88.6. 22 ದಿನದಲ್ಲಿ 2.5 kg ಕಮ್ಮಿ ಆಗಿದ್ದೀನಿ.